ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ. ಇಸ್ರೇಲ್ಗೆ ಯುದ್ಧ ವಿಮಾನಗಳನ್ನ ರವಾನೆ ಮಾಡುತ್ತಾ ಹಾಗಾದ್ರೆ ಇತರೆ ರಾಷ್ಟ್ರಗಳು. ಬೆಳಗ್ಗೆ ಅತಿ ದೊಡ್ಡ ಘೋಷಣೆಯನ್ನ, ಅದರ ಸುಳಿವನ್ನ ಟ್ರಂಪ್ ಕೊಟ್ಟಿದ್ರು. ಆ ಸುಳಿವು ಏನಾಗಿರಬಹುದು? ಎರಡೂ ದೇಶಗಳ ಮಧ್ಯೆ ಕದನ ವಿರಾಮಕ್ಕೆ ಟ್ರಂಪ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಕದನ ವಿರಾಮದಂತಹ ತಾತ್ಕಾಲಿಕ ಪರಿಹಾರ ಬೇಕಾಗಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೂಡ ಟ್ರಂಪ್ ಈಗಾಗಲೇ G7 ಸಭೆಯಲ್ಲಿ ಕುಳಿತಂತಹ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಇರಾನ್ ಜೊತೆಗಿನ ಪರಮಾಣು ಸಮಸ್ಯೆ ಬಗೆಹರಿಸದ ವಿನಃ ಇದಕ್ಕೆ ಅಂತ್ಯ ಆಡಕೂಡದು. ಈಗ ಇರುವಂತಹ ಅವಕಾಶವನ್ನ ಯಾವ ಕಾರಣಕ್ಕೂ ಕೂಡ ಬಿಡಕೂಡದು ಅನ್ನೋದು ಟ್ರಂಪ್ನ ಒಂದು ಆಗ್ರಹ ಆಗಿದೆ. ಆ ಕಾರಣಕ್ಕಾಗಿ G7 ಒಂದು ರಾಷ್ಟ್ರಗಳ ಜೊತೆಗೆ ಇದ್ದಂತಹ ಇವತ್ತಿನ ಸಭೆಯಲ್ಲಿ ಆ ವಿಷಯವಾಗಿ ಮಾತನಾಡ್ತಾ ಮಧ್ಯದಲ್ಲೇ ಟ್ರಂಪ್ ಅಲ್ಲಿಂದ ಹೊರಗೆ ನಡೆದಿದ್ದಾರೆ. ಮುಂದೆ ಏನೋ ದೊಡ್ಡ ರೀತಿಯ ತಿರುವನ್ನ ಕೊಡ್ತಾರಾ ಟ್ರಂಪ್ ಅನ್ನುವಂತಹ ಪ್ರಶ್ನೆ ಕೂಡ ಇತ್ತು. ಅಂದ್ರೆ ಇಬ್ಬರ ನಡುವೆ ಮಧ್ಯಸ್ಥಿಕೆಯನ್ನ ವಹಿಸೋ ಮೂಲಕವಾಗಿ ಕದನ ವಿರಾಮ ಘೋಷಣೆ ಮಾಡಬಹುದಾ ಅಂತ ಟ್ರಂಪ್ ಬಯಸ್ತಾರೆ ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ರು. ಆದರೆ ಟ್ರಂಪ್ ಮಾತ್ರ ಯಾವುದೇ ಕಾರಣಕ್ಕೂ ಕದನ ವಿರಾಮದಂತಹ ತಾತ್ಕಾಲಿಕ ಪರಿಹಾರವನ್ನ ಮಾಡೋದು ಬೇಕಿಲ್ಲ, ಪರಮಾಣುವನ್ನ ಹೊಂದೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಬಾರದು. ಇರಾನ್ ಜೊತೆಗೇನಾದ್ರೂ ಪರಮಾಣು ಸಮಸ್ಯೆ ಬಗೆಹರಿಯದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಅಪಾಯ ಇದೆ, ಅದಕ್ಕೆ ಈಗಲೇ ಬ್ರೇಕ್ ಹಾಕಬೇಕು ಅಂತ ಪಣ ತೊಟ್ಟಿದ್ದಾರೆ ಟ್ರಂಪ್. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಟ್ರಂಪ್ ಮಧ್ಯಸ್ಥಿಕೆ ವಹಿಸಿ ಎಲ್ಲವನ್ನು ಕೂಡ ತಿಳಿಗೊಳಿಸಬಹುದಾ, ಕದನ ವಿರಾಮ ಘೋಷಣೆ ಮಾಡಬಹುದಾ ಅನ್ನುವಂತಹ ಅಂದಾಜಿತ್ತು. ಆದರೆ ಈಗ ಟ್ರಂಪ್ ನಡೆ ಗಮನಿಸ್ತಾ ಇದ್ರೆ ಅಂತಹ ಪ್ರಶ್ನೆ ಉದ್ಭವವೇ ಆಗಲ್ವಾ? ನೋಡಿ, ಟ್ರಂಪ್ ಮೊದಲಿನಿಂದಲೂ ಕೂಡ ಒಂದು ನಿಲುವನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಎಲ್ಲಿವರೆಗೂ ಕೂಡ ಇರಾನ್ ತನ್ನ ಪರಮಾಣು ಶಸ್ತ್ರಾಸ್ತ್ರಗಳನ್ನ ತಯಾರಿ ಮಾಡುವಂತದ ನಿರ್ಧಾರದಿಂದ ಹಿಂದೆ ಸರಿಯಲ್ಲ, ಅಲ್ಲಿವರೆಗೂ ಕೂಡ ಇಸ್ರೇಲ್ ದಾಳಿಯನ್ನ ನಡೆಸುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸ್ಪಷ್ಟತೆಯನ್ನ ಕೊಟ್ಟಿದ್ರು. ಯಾವಾಗ ಈ ನಿರ್ಧಾರದಿಂದ ಹಿಂದೆ ಸರಿಯುತ್ತೆ ಆಗ ನಾವು ಕದನ ವಿರಾಮದ ಬಗ್ಗೆ ಮಾತನಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಇದರ ಜೊತೆಗೆ ಇರಾನ್ ಇಸ್ರೇಲ್ನ ಜೊತೆಗೆ ಸಮಬಲವಾಗಿ ಹೋರಾಟವನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಯುದ್ಧವನ್ನ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಯುದ್ಧವನ್ನ ಬದಿಗಿಟ್ಟು ಮಾತುಕತೆಗೆ ಬರಬೇಕು, ಸಾಕಷ್ಟು ದೊಡ್ಡ ಪ್ರಮಾಣದ ಹಾನಿ ಆಗೋಕ್ಕಿಂತ ಮುಂಚೆ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಇರಾನ್ ಇದಕ್ಕೆ ಬಗ್ಗಿರ್ಲಿಲ್ಲ. ಈಗ ಮತ್ತೊಂದು ಹಂತದಲ್ಲಿ ತೀವ್ರವಾದಂತಹ ಪಟ್ಟು ಹಿಡಿದಂತೆ ಕಾಣಿಸ್ತಾ ಇದೆ. ಇವತ್ತು G7 ಶೃಂಗಸಭೆಯನ್ನು ಕೆನಡಾದಲ್ಲಿ ನಡೀತಾ ಇದೆ. ಈ ಸಭೆಯಲ್ಲಿ ಸ್ಪಷ್ಟವಾದಂತಹ ಒಂದು ನಿರ್ಧಾರವನ್ನ ಎಲ್ಲಾ ದೇಶಗಳು ತೆಗೆದುಕೊಂಡಿರುವಂತದ್ದು. ಎಲ್ಲಿವರೆಗೂ ಇರಾನ್ ತನ್ನ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಮಾಡುವಂತದನ್ನ ಕೈ ಬಿಡಲ್ಲ, ಅಲ್ಲಿವರೆಗೂ ಇಸ್ರೇಲ್ಗೆ ಬೆಂಬಲವನ್ನ ಕೊಡುವಂತದ್ದು ಅನ್ನುವಂತಹ ನಿರ್ಧಾರಕ್ಕೆ ಬಂದಿರುವಂತದ್ದು. ಹೀಗಾಗಿ ತಾತ್ಕಾಲಿಕ ವಿರಾಮ ಅಂದ್ರೆ ಈ ಯುದ್ಧ ವಿರಾಮದಂತಹ ತಾತ್ಕಾಲಿಕ ವಿರಾಮಗಳಿಗೆ ಆದ್ಯತೆಯನ್ನು ಕೊಡೋದು ಬೇಡ. ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಮಾಡುವಂತದ್ದು ಸಂಪೂರ್ಣವಾಗಿ ಕೈ ಬಿಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಒಪ್ಪಂದವನ್ನ ಮಾಡ್ಕೊಂಡ್ರೆ ಮಾತ್ರ ಈ ದಾಳಿಯನ್ನ ನಿಲ್ಲಿಸಬೇಕು ಅನ್ನುವಂತ ನಿರ್ಧಾರಕ್ಕೆ ಬರಲಾಗಿರುವಂತದ್ದು. ಹೀಗಾಗಿ ಕದನ ವಿರಾಮವನ್ನ ಟ್ರಂಪ್ ಮಧ್ಯಸ್ಥಿಕೆ ವಹಿಸಿ ಘೋಷಣೆ ಮಾಡಬಹುದು ಅನ್ನುವಂತ ನಿರೀಕ್ಷೆಗಳೇನಿತ್ತು ಅದು ಹುಸಿಯಾಗಿರುವಂತದ್ದು. ಅಂತಿಮವಾಗಿ ಎಲ್ಲಾ ದೇಶಗಳು, ಈ G7 ನಲ್ಲಿರುವಂತ ಎಲ್ಲಾ ದೇಶಗಳು ಒಗ್ಗಟ್ಟಾಗಿ ಇರಾನ್ ಅನ್ನ ಮನಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಎಲ್ಲಾ ದೇಶಗಳು ಒಗ್ಗಟ್ಟಾಗಿ ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದುವಂತದನ್ನ ತಡೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ. ದಿವ್ಯಾ, ರೈಟ್. ಶಬ್ಬೀರ್ ಸಂಪರ್ಕದಲ್ಲಿರಿ, ಇನ್ನಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡೆದುಕೊಳ್ತೀವಿ.